ಈವನ್ ರಾಮ ಮಂದಿರದ ಹೋರಾಟ ಆಗುವಾಗಲೂ ಕೂಡ ಈ ಹೋರಾಟ ಕೋರ್ಟಿಗೆ ಹೋಗಿದ್ದು ನೆನ್ನೆ ಮೊನ್ನೆ ಅಲ್ಲ, ಅದಕ್ಕೂ ವಿಶೇಷವಾಗಿರುವಂತ ದಾಖಲೆ ಇದೆ. ಆದರೆ ಪ್ರತಿ ಬಾರಿ ಸ್ವಾತಂತ್ರ್ಯ ನಂತರ ಕೋರ್ಟ್ನಲ್ಲಿ ರಾಮ ಮಂದಿರದ ವಿರುದ್ಧದ ಹೋರಾಟವನ್ನ ಯಾರಾದರೂ ಮಾಡಿದ್ರೆ ಅದು ಕಾಂಗ್ರೆಸ್ಸಿಗರೇ ಮಾಡಿದ್ರು. ಬಹಳ ವಿಚಿತ್ರವಾಗಿರುವಂತ ಸಂಗತಿ. ನಂಗೆ ತುಂಬಾ ಜನ ಕೇಳ್ತಾರೆ, ಏನ್ ಕೇಳ್ತಾರೆ ಅಂತಂದ್ರೆ, ರಾಮ ಮಂದಿರ ಇದನ್ನ ಹರಿಪ್ರಸಾದರು ಇವತ್ತು ಹೇಳಿದ್ದಾರೆ, ಒಬ್ಬ ಕಾಂಗ್ರೆಸ್ನ ಲೀಡರು. ಕಾಂಗ್ರೆಸ್ನವ್ರು ಹೇಳಿದ್ದಾರೆ, ಆಮ್ ಆದ್ಮಿ ಪಾರ್ಟಿಯವರು ಹೇಳಿದ್ದಾರೆ, ಊರಲ್ಲಿ ಇದ್ದು ಬದ್ದವ್ರು ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅಂತಂದ್ರೆ, ರಾಮ ಮಂದಿರ ಅನ್ನೋದನ್ನ ಬಿಜೆಪಿಯವರು ಪೊಲಿಟಿಕಲ್ ಪ್ರೋಗ್ರಾಮ್ ಮಾಡ್ತಿದ್ದಾರೆ ಅಂತ. ನಾನು ಬಿಜೆಪಿಯವ್ರ ಬಗ್ಗೆ ತುಂಬಾ ಮಾತನಾಡ್ಲಿಕ್ಕೆ ಹೋಗಲ್ಲ, ಅದನ್ನ ಪೊಲಿಟಿಕಲ್ ಪಾರ್ಟಿಯವರೇ ಮಾತನಾಡ್ಕೊಳ್ತಾರೆ. ಆದ್ರೆ ನನಗಿರೋ ಪ್ರಶ್ನೆ ನಾನು ನಿಮ್ಮ ಮುಂದೆ ಇಡಬೇಕು. ರಾಮ ಮಂದಿರ ಅನ್ನೋದು ಯಾವ ಪೊಲಿಟಿಕಲ್ ಪಾರ್ಟಿಯ ಮ್ಯಾನಿಫೆಸ್ಟೋನಲ್ಲಿತ್ತು? ಬಿಜೆಪಿಯ ಮ್ಯಾನಿಫೆಸ್ಟೋನಲ್ಲಿತ್ತು. ರಾಮ ಮಂದಿರ ನಮ್ಮ ಜೀವನದ ಉಸಿರು ಅಂತ ಹೇಳಿದ ಪೊಲಿಟಿಕಲ್ ಪಾರ್ಟಿ ಯಾವುದು? ಬಿಜೆಪಿ ಹೇಳ್ತು. ರಾಮ ಮಂದಿರಕ್ಕೋಸ್ಕರ ದೇಶದಾದ್ಯಂತ ರಥಯಾತ್ರೆ ಮಾಡಿದ್ಯಾರು? ಅಡ್ವಾಣಿಜಿ, ಬಿಜೆಪಿಯವರು. ಅವ್ರ ಜೊತೆ ಇದ್ದ ಮುರಳಿ ಮನೋಹರ್ ಜೋಶಿ, ಬಿಜೆಪಿಯವರು. ರಾಮ ಮಂದಿರಕ್ಕೋಸ್ಕರ ಇಟ್ಟಿಗೆ ಸಂಗ್ರಹಿಸಿದ್ಯಾರು? ವಿಎಚ್ಪಿ, RSS ಮತ್ತು ಭಾಜಪದವರು, ಅಂದ್ರೆ ಬಿಜೆಪಿಯವರು. ರಾಮ ಮಂದಿರಕ್ಕೋಸ್ಕರ ಕೋರ್ಟ್ ನಲ್ಲಿ ಫೈಟ್ ನಡಿಬೇಕಾದಾಗ ಅದಕ್ಕೆ ಬೇಕಾಗಿರುವಂತ ಎಲ್ಲ ದಾಖಲೆಗಳನ್ನ ಒದಗಿಸಿದ್ಯಾರು? ಅಗತ್ಯ ಬಿದ್ದ ದಾಖಲೆಗಳನ್ನ ಬೇಕಾದಾಗ ಒದಗಿಸಿದ್ದು ಬಿಜೆಪಿಯವರು. ರಾಮ ಮಂದಿರಕ್ಕೋಸ್ಕರ ನಿರಂತರವಾಗಿ ಲಿಬರ್ಹಾನ್ ಆಯೋಗದ ಮುಂದೆ ತಪ್ಪಿತಸ್ಥರು ಅಂತ ಮುಂದೆ ಕೂತ್ಕೊಂಡು ವಿಚಾರಣೆಗೆ ಒಳಗಾದವರು ಯಾರು? ಬಿಜೆಪಿ ಲೀಡರ್ಗಳು. ಇಂಟ್ರೆಸ್ಟಿಂಗ್ಲಿ ಇವೆಲ್ಲದರ ನಡುವೆ ರಾಮ ಮಂದಿರ ಆಗಬಾರದು ಅಂತ ಕೋರ್ಟ್ ನಲ್ಲಿ 26 ಲಾಯರ್ಗಳು ಹೋರಾಟ ಮಾಡಿದ್ರಲ್ಲ, ಆ ಲಾಯರ್ಗಳ ಲೀಡರ್ ಯಾರು? ಕಪಿಲ್ ಸಿಬ್ಬಲ್, ಕಾಂಗ್ರೆಸ್ ಲೀಡರ್. ವೆರಿ ಇಂಟ್ರೆಸ್ಟಿಂಗ್. ಇದೇ ಕಪಿಲ್ ಸಿಬ್ಬಲ್ 2019 ಎಲೆಕ್ಷನ್ಗಿಂತ ಮುಂಚೆ ಪ್ರಾಬಬ್ಲಿ CJI ರಂಜನ್ ಗೊಗೊಯ್ ಅವರು ಇದನ್ನು ಆದಷ್ಟು ಬೇಗ ಮುಗಿಸಬೇಕು ಅನ್ನುವಂಥ ಪ್ರಯತ್ನ ಮುಂದಿಟ್ಟಾಗ ಏನ್ ಕೇಳ್ಕೊಂಡಿದ್ರು ಗೊತ್ತಾ? ನಾವು ನೆನ್ಪಿಟ್ಕೋಬೇಕು ಇದನ್ನ. ಏನ್ ಕೇಳ್ಕೊಂಡಿದ್ದ ಕಪಿಲ್ ಸಿಬ್ಬಲ್ ಕೋರ್ಟ್ ನಲ್ಲಿ ಅವತ್ತು ಅಂತಂದ್ರೆ, ಈ ವರ್ಡಿಕ್ಟ್ ನ ಈಗಲೇ ಕೊಡಬೇಡಿ, ಇದರ ಪೊಲಿಟಿಕಲ್ ಇಂಪ್ಲಿಕೇಶನ್ ಇರುತ್ತೆ ಅಂತ. ಅಂದ್ರೆ ಇದು ಮುಂದಕ್ಕೆ ಹೋಗೋದ್ರೊಳಗೆ ನೀವು ರಿಟೈರ್ ಆಗ್ತೀರಾ, ಈ ಬೆಂಚ್ ಹೋಗುತ್ತೆ, ಇನ್ನೊಂದು ಬೆಂಚ್ ಬರಲಿ, ಇನ್ನೊಂದು ಬೆಂಚ್ ಪೂರ್ಣ ಪ್ರಮಾಣದಲ್ಲಿ ಮತ್ತೆ ವಾಪಸ್ ಎಲ್ಲ ಕೇಸನ್ನು ಕೇಳಲಿ, ಅಷ್ಟೊತ್ತಿಗೆ ಮತ್ತೆ ಟೈಮ್ ಪಾಸ್ ಆಗುತ್ತೆ. ಒಟ್ನಲ್ಲಿ ರಾಮ ಮಂದಿರ ಬೇಡ ಅಂತ. ಇವತ್ತು ಅದೇ ಕಪಿಲ್ ಸಿಬಲ್, ರಾಮ ನಮ್ಮೆಲ್ಲರ ಹೃದಯದಲ್ಲೂ ಇದ್ದಾನೆ, ಇದು ಪೊಲಿಟಿಕಲ್ ಈವೆಂಟ್ ಆಗಿರೋದ್ರಿಂದ ನಾನು ಹೋಗಲ್ಲ, ನಾನು ರಾಮನಿಗೆ ದೂರದಿಂದ ನಮಿಸ್ತೀನಿ ಅಂತ ಮಾತಾಡ್ತಾನಲ್ಲ. ಅಬ್ಬಾ, ಎಷ್ಟು ಬೇಗನೆ ಚೇಂಜ್ ಮಾಡ್ತೀರಪ್ಪ. ಆಗಬಾರದು ಅಂತ ನೀವು ಇವತ್ತು ರಾಮ ಹೃದಯದಲ್ಲಿದ್ದಾನೆ, ಎಲ್ಲರೂ ಅಲ್ಲಿಗೆ ಹೋಗಬೇಕು ಅಂತಿಲ್ಲ ಅಂತ ಮಾತನಾಡ್ತೀರಾ ಅಂತಂದ್ರೆ ನಿಮ್ ಸ್ಟ್ಯಾಂಡ್ಸ್ ಏನು? ಬಿಜೆಪಿ ಕ್ರೆಡಿಟ್ ತಗೊಳ್ಬಾರ್ದು ಅಂತ ಹೇಳೋ ಅಂತ ಇವರಿಗೆಲ್ಲ ನನ್ನ ಪ್ರಶ್ನೆ ಒಂದೇ ಒಂದು, ಈ ವಿಚಾರಣೆಯನ್ನ ಅತ್ಯಂತ ವೇಗವಾಗಿ ಮುಗಿಸಿ ಇದರಿಂದ ಬರಬಹುದಾಗಿರುವಂತ ಯಾವುದಾದ್ರೂ ಈ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಅನ್ನ ಹ್ಯಾಂಡಲ್ ಮಾಡುವ ಜವಾಬ್ದಾರಿ ನಮ್ಮದ್ದು ಅಂತ ಕೋರ್ಟ್ಗೆ ಧೈರ್ಯ ಕೊಟ್ಟಿದ್ ಯಾರು? ಕೇಂದ್ರ ಸರ್ಕಾರ. ಯಾರಾದರೂ ಗಲಾಟೆ ಮಾಡಿದ್ರೆ ನೋಡ್ಕೊಳ್ತೀವಿ, ನಿಮ್ಗೆ ಏನ್ ವರ್ಡಿಕ್ಟ್ ಕೊಡಬೇಕೋ ಕೊಡಿ ಅಂತ. ಇದಕ್ಕೆ ಬೇಕಾಗಿರುವಂತ 1.5 ಲಕ್ಷ ದಸ್ತಾವೇಜುಗಳು ಯಾವುದು ಪರ್ಷಿಯನ್ ಭಾಷೆಯಲ್ಲಿ, ಸಂಸ್ಕೃತದಲ್ಲಿ, ಹಿಂದಿಯಲ್ಲಿ, ಅನ್ಯಾನ್ಯ ಭಾಷೆಗಳಲ್ಲಿದ್ವೋ ಅದನ್ನೆಲ್ಲ 6 ತಿಂಗಳೊಳಗೆ ಯುದ್ಧ ಮಾಡಿದಂತೆ ಮಾಡಿ ಅದನ್ನ ಅನುವಾದ ಇಂಗ್ಲಿಷ್ಗೆ ಮಾಡಿಸಿಕೊಟ್ಟಿದ್ ಯಾರು? ಯೋಗಿ ಆದಿತ್ಯನಾಥ್ ತಮ್ಮ ಟೀಮ್ ಮೂಲಕ. ಅಂದ್ರೆ ಈ ವರ್ಡಿಕ್ಟ್ ಬೇಗ ತರಬೇಕು. ಇದು ಇನ್ನು ಮುಂದೆ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಇರಬಾರದು ಅಂತ ಡಿಸೈಡ್ ಮಾಡಿದ್ದು ಬಿಜೆಪಿ. ಕ್ರೆಡಿಟ್ ಬಿಜೆಪಿ ತಗೋಬಾರದು ಅಂತಿರಲ್ರಿ. ಬಹಳ ವಿಚಿತ್ರವಾಗಿರುವಂತ ಸಂಗತಿ. ನಾನು ಬಿಜೆಪಿ ಕ್ರೆಡಿಟ್ ಕೊಡಬೇಕು ಅಂತ ನಿಂತಿರೋನಲ್ಲ, ಆದ್ರೆ ನಂಗೆ ಕಾಂಗ್ರೆಸ್ಸಿಗರು ಮಾತನಾಡಬೇಕಾದಾಗ ಅದನ್ನ ಕೆಲವು ಹಿಂದೂಗಳು ಅನುಮೋದಿಸುವಾಗ ಸ್ವಲ್ಪ ತಲೆಗೆ ಏರುತ್ತೆ ನನಗೆ. ಕೆಲವು ಸೆಕ್ಯುಲರ್ ಹಿಂದೂಗಳಿದ್ದಾರೆ, ಇದನ್ನ ಪೊಲಿಟಿಕಲ್ ಈವೆಂಟ್ ಮಾಡಬಾರ್ದು, ನರೇಂದ್ರ ಮೋದಿ ಬರಬಾರ್ದು, ಶಬಾಷ್. ಇದಕ್ಕೋಸ್ಕರ ಎಲ್ಲವನ್ನೂ ಬಿಜೆಪಿ ಹೊರಬೇಕು, ಕೊನೆಗೆ ಅವ್ರು ಬರಬಾರ್ದು ಅಂತಂದ್ರೆ, ಮತ್ತು ಆಸ್ ಅ ಪ್ರೈಮ್ ಮಿನಿಸ್ಟರ್ ಬರಬಾರ್ದು ಅಂತ ನೀವು ಹೇಳೋದು ಅಂತಂದ್ರೆ ಎಂತ ದುರಂತಕಾರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.